ಪ್ರಿಯರೇ, ಈ ಸಮಯದಲ್ಲಿ ಕೊರೋನಾ ಎಲ್ಲ ಕಡೆ ತಾಂಡವಾಡುತ್ತಿರುವಂತಹ ಸಮಯದಲ್ಲಿ ಇದ್ದ ಹಾಗೆ ಜನರು ಸಾಹಿತ್ಯನ ನೋಡುವಾಗ ಭಯ ಆಗ್ತದೆ. ಪ್ರಪಂಚ ಅಂತ್ಯ ಆಗೋಗುತ್ತಾ, ಏನಾಗುತ್ತಾ ಅಂತ ಕೆಲವರು ಕೇಳುತ್ತಾರೆ. ಒಂದಕ್ಕಿಂತ ಒಂದು ಮಾರಕವಾದ ರೋಗಗಳು ಬರ್ತಾ ಇರ್ತವೆ. ಫಸ್ಟ್ ವೇವ್ ಆಯ್ತು, ಈಗ ಎರಡನೇ ಅಲೆಗಳು ಆಯ್ತು, ಆಮೇಲೆ ಮೂರನೇ ಅಲೆ ಅಂತೆ, ಇದಕ್ಕಿಂತ ಭಯಂಕರ ಅಂತೆ, ಮಕ್ಕಳಿಗೂ ಅಟ್ಯಾಕ್ ಆಗುತ್ತಂತೆ, ಆಮೇಲೆ ಬ್ಲ್ಯಾಕ್ ಫಂಗಸ್ ಅಂತೆ, ಬೇರೆ ಬೇರೆ ತರದ ಫಂಗಸ್, ಇನ್ನು ಭಯಂಕರ. ಪ್ರಿಯರೇ, ಎಷ್ಟು ಬೇಗ ಪ್ರಪಂಚ ಅಂತ್ಯ ಆಗುವುದಿಲ್ಲ. ಯೇಸು ಹೇಳ್ತಾರೆ, ಇದು ಪ್ರಾರಂಭ ಮಾತ್ರ ಅಂತ ಹೇಳ್ತಾರಲ್ಲ, ಪ್ರಸವ ವೇದನೆ ಪ್ರಾರಂಭ ಅಂತ ಮಾತ್ರ. ಇನ್ನು ಕೂಡ ಭಯಂಕರವಾದದ್ದು ನೋಡ್ಲಿಕ್ಕುಂಟು, ಕೇಳಲಿಕ್ಕುಂಟು. ಇನ್ನು ಕೂಡ ಭಯಂಕರವಾದದ್ದು ನೋಡ್ಲಿಕ್ಕುಂಟು, ಕೇಳಲಿಕ್ಕುಂಟು. ಮತ್ತಾಯನ ಸುವಾರ್ತೆ 24:6-7 ಹೇಳ್ತಿದೆ, ರಣಕಹಳೆಗಳನ್ನು, ಸಮರಗಳ ಸುದ್ದಿಯನ್ನು ನೀವು ಕೇಳುತ್ತೀರಿ. ಜನಾಂಗಕ್ಕೆ ವಿರುದ್ಧ ಜನಾಂಗಗಳು, ರಾಷ್ಟ್ರಕ್ಕೆ ವಿರುದ್ಧ ರಾಷ್ಟ್ರಗಳು ಯುದ್ಧಕ್ಕಿಳಿಯುತ್ತವೆ. ಅಲ್ಲಲ್ಲಿ ಕ್ಷಾಮಡಾಮರಗಳು, ಭೂಕಂಪಗಳು ಸಂಭವಿಸುತ್ತವೆ. ಇವೆಲ್ಲವೂ ಪ್ರಸವ ವೇದನೆಯ ಪ್ರಾರಂಭ ಮಾತ್ರ ಅಂತ. ಪ್ರಸವ ವೇದನೆಯ ಪ್ರಾರಂಭ ಆದ್ರೆ ಏನು ನಿಜವಾದ ಪ್ರಸವಿಸುವಾಗ ಎಷ್ಟು ನೋವಾಗಬಹುದು, ಎಷ್ಟು ವೇದನೆ ಆಗ್ಬಹುದು, ಯೋಚನೆ ಮಾಡೋಣ. ಪ್ರಿಯರೇ, ಇದೆಲ್ಲ ಆಗ್ಲೇಬೇಕಾದದ್ದು. ಭಯಂಕರವಾದ ದಿನಗಳು ಬರ್ಲಿಕ್ಕೆ ಉಂಟದು, ಬರ್ಲೇಬೇಕು. ಯಾಕೆಂದ್ರೆ ದೇವರ ವಾಕ್ಯ ಸತ್ಯವಾಗ್ಬೇಕಲ್ಲ. ದೇವರ ವಾಕ್ಯ ಸುಳ್ಳಾಗುದಿಲ್ಲ, ಸತ್ಯ ಆಗ್ಲೇಬೇಕು. ಆದ್ರಿಂದ ಬೈಬಲ್ ಏನ್ ಹೇಳ್ತಾ ಇದೆ ಅಂತ ಹೇಳಿದ್ರೆ, ಯೇಸು ಹೇಳ್ತಾರೆ ಲೂಕ 18:8, ಶೀಘ್ರವಾಗಿ ಅವರಿಗೆ ನ್ಯಾಯ ದೊರಕಿಸಿ ಕೊಡುವರೆಂದು ನಿಮಗೆ ಹೇಳುತ್ತೇನೆ. ಆದರೂ ಇಷ್ಟಾದರೂ ನರಪುತ್ರನು ಬರುವಾಗ ಜಗತ್ತಿನಲ್ಲಿ ವಿಶ್ವಾಸವಿರುವುದನ್ನು ಕಾಣುವನು. ಇದು ಯಾರು ಡೌಟ್ ಮಾಡಿದ್ದು? ಯೇಸು ಸ್ವಾಮಿ. ಅವ್ರಿಗೆಲ್ಲ ಗೊತ್ತು, ಭವಿಷ್ಯ ಎಲ್ಲ ಗೊತ್ತು, ಅವರಿಗೆ ಭವಿಷ್ಯ ಜ್ಞಾನ ಇದ್ದವರು ಅವರು. ಯೇಸು ಸ್ವಾಮಿ ಹೇಳಿದ್ರು, ಜೆರುಸಲೇಮ್ ದೇವಾಲಯ ನಾಶವಾಗುತ್ತದೆ. ಯೇಸು ಸ್ವಾಮಿ 33ನೇ ಇಸ್ವಿಯಲ್ಲಿ ತೀರೋದ್ರಲ್ವಾ, 70ನೇ ಇಸ್ವಿಯಲ್ಲಿ ನಾಶವಾಯ್ತು. ಸುಮಾರು ಒಂದು 40 ವರ್ಷಗಳ ನಂತರ ಸಂಪೂರ್ಣ ಧ್ವಂಸವಾಯ್ತು. ಯೇಸುಸ್ವಾಮಿ ಮೊದಲೇ ಹೇಳಿದ್ರಿ ಇದೆಲ್ಲ. ಅದರಿಂದ ಪ್ರಿಯರೇ, ಯೇಸುಸ್ವಾಮಿ ಗೊತ್ತುಂಟು, ಯೇಸುಸ್ವಾಮಿ ಮತ್ತೆ ಬರಬೇಕಾದ್ರೆ ಪ್ರಪಂಚದಲ್ಲಿ ವಿಶ್ವಾಸ ಕಾಣುವನು. ವಿಶ್ವಾಸ ಇದ್ರೆ ಅವ್ರು ಯಾಕೆ ಹೇಳ್ತಾರೆ ಕಾಣುತ್ತಾರೆ ಅಂತ, ಕಾಣುವನು ಅಂತ? ಧಾರಾಳವಾಗಿ ವಿಶ್ವಾಸ ಉಂಟಂತ ಹೇಳುವವರು. ಆದ್ರೆ ಯೇಸುಸ್ವಾಮಿ ಹೇಳ್ತಾರೆ, ಅವರು ಮತ್ತೆ ಬರಬೇಕಾದ್ರೆ ವಿಶ್ವಾಸವನ್ನ ಕಾಣುವನು. ಅಂದ್ರೆ ವಿಶ್ವಾಸ ಇರುವುದಿಲ್ಲ. ಮತ್ತಾಯ 24:10, ಮತ್ತಾಯ 24:10, ಆ ದಿನಗಳಲ್ಲಿ ಬಹುಮಂದಿ ವಿಶ್ವಾಸ ಭ್ರಷ್ಟರಾಗುವರು. ಬಹುಮಂದಿ ವಿಶ್ವಾಸ ಭ್ರಷ್ಟರಾಗುವರು, ಒಬ್ಬರಿಗೊಬ್ಬರು ದ್ರೋಹ ಬಗೆವರು, ಒಬ್ಬರನ್ನೊಬ್ಬರು ದ್ವೇಷಿಸುವರು. ತುಂಬಾ ಜನ ವಿಶ್ವಾಸ ಭ್ರಷ್ಟರಾಗ್ತಾರೆ. ಮತ್ತು ಸೈತಾನ ಎಲ್ಲರನ್ನ ವಂಚಿಸುತ್ತಾನೆ ಅಂತ ಯೇಸು ಹೇಳಿದ್ದಾರೆ. ಸಾಧ್ಯವಾದರೆ ಆರಿಸಲ್ಪಟ್ಟವರನ್ನು ಕೂಡ ಅವನು ಮೋಸ ಮಾಡ್ತಾನಂತ. ಆರಿಸಲ್ಪಟ್ಟವರು ಯಾರು? ವಿಶೇಷ ವ್ಯಕ್ತಿಗಳು ಯಾರು? ಕ್ರೈಸ್ತರು ಆರಿಸಲ್ಪಟ್ಟವರು, ಅದರಲ್ಲೂ ಅಭಿಷಕ್ತ ವ್ಯಕ್ತಿಗಳು ಮತ್ತು ಅದರಿಂದ ಆರಿಸಲ್ಪಟ್ಟವರು. ಇಂಥವರನ್ನೇ ಸೈತಾನ ಮೋಸ ಮಾಡ್ತಾನೆ. ಇದೆಲ್ಲ ಆಗ್ಬೇಕು ಯಾಕೆ? ಅಲ್ಲಿ ಒಂದು ಲಾಜಿಕ್ ಉಂಟಲ್ಲಿ, ತರ್ಕಬದ್ಧ ವಿಷಯ ಇದು. ಯಾಕೆಂತ ಹೇಳಿದ್ರೆ, ಒಳ್ಳೆದನ್ನ ಯಾರಾದ್ರೂ ನಾಶ ಮಾಡ್ತಾರಾ? ಒಳ್ಳೆದನ್ನ ಯಾರಾದ್ರೂ ಹಾಳು ಮಾಡಿ ಹಾಕ್ತಾರ? ತೆಗೆದು ಮನೆಯಲ್ಲಿ ಇದ್ದಂತ ನಾವು ತರಕಾರಿ ಅಥವಾ ವಸ್ತುಗಳನ್ನ, ಒಳ್ಳೆ ವಸ್ತುಗಳನ್ನ ತೆಗೆದು ಬಿಸಾಡುವುದಿಲ್ಲ. ಬಿಸಾಡ್ಬೇಕಾದ್ರೆ ಅದು ಹಾಳಾಗ್ಬೇಕು, ಹಾಳಾದ್ರೆ ಮಾತ್ರ ತೆಗೆದು ಬಿಸಾಡೋದು. ಆದ್ರಿಂದ ಪ್ರಿಯರೇ, ಪ್ರಪಂಚ ನಾಶವಾಗಿ ನಮ್ಗೆ ಗೊತ್ತು, ಬಟ್ ಒಳ್ಳೆ ಪ್ರಪಂಚ ನಾಶ ಮಾಡುದಿಲ್ಲ. ಒಳ್ಳೆ ಪ್ರಪಂಚ ದೇವ್ರು ನಾಶ ಮಾಡುದಿಲ್ಲ. ಅಂತ ಹೇಳಿದ್ರೆ ಪ್ರಪಂಚ ಪೂರ್ತಿ ಕೆಟ್ಟು ಹೋಗ್ಬೇಕು, ಆವಾಗ ಮಾತ್ರ ದೇವ್ರು ನಾಶ ಮಾಡಬಹುದು. ಇಲ್ದಿದ್ರೆ ಪ್ರಪಂಚ ನಾಶ ಮಾಡ್ಲಿಕ್ಕೆ ಆಗಲ್ಲ. ಅದಕ್ಕೆ ತಿಮೋತಿ ಪತ್ರದಲ್ಲಿ ನಾವು ಓದ್ತಾ ಇದ್ದೀವಿ, ಅಂತ್ಯ ದಿನಗಳು ಹೇಗಿರ್ತವೆ ಅಂತ ತಿಮೋತಿ ಹೇಳ್ತಾನೆ. 2 ತಿಮೋತಿ 3:1, ಅಂತಿಮ ದಿನಗಳು ಕಷ್ಟಕರವಾದ ಕಾಲವಾಗಿರುತ್ತಂದು ಜ್ಞಾಪಕದಲ್ಲಿಡು. ಭಯಂಕರವಾದಂತ ಕಷ್ಟ ಕಾಲ ಅಂತೆ. ಯಾಕೆಂದ್ರೆ ವಿಶ್ವಾಸ ಕಳೆದು ಹೋಗ್ಬೇಕಲ್ಲ, ಎಲ್ರು ಕೆಟ್ಟೋಗ್ಬೇಕಲ್ಲ. ಅದು ಹೇಗೆ ಕೆಟ್ಟೋಗುದು? ಕಷ್ಟದಲ್ಲಿ ಕಾಲ ಬಂದಾಗ ಎಲ್ಲ ಕೆಟ್ಟೋಗ್ತಾರೆ.
ಈಗ ಕೊರೋನಾ ಟೈಮ್ ನಲ್ಲಿ ನೋಡ್ರಿ, ಎಲ್ಲ ಸ್ವಾರ್ಥಿಗಳು. ಒಬ್ರಾದ್ರೂ ಮನೆ ಬಿಟ್ಟು ಹೊರಗೆ ಬರ್ತಾರಾ? ಒಬ್ರಾದ್ರೂ ಪಕ್ಕದ ಮನೆಗೆ ಹೋಗಿ ಏನು ವಿಸಿಟ್ ಕೊಡ್ತಾರಾ? ಇಲ್ಲ. ಅಷ್ಟು ಸ್ವಾರ್ಥಿಗಳಾಗಿದ್ದೀವಿ ನಾವು. ಅಯ್ಯೋ, ನಮ್ಗೆ ಕಾಯಿಲೆ ಬರುತ್ತಾ, ನಮ್ ರೋಗ ಬರುತ್ತಾ? ಇದು ಭಯಂಕರವಾದ, ಡಾಕ್ಟರ್ KS ಹೆಗ್ಡೆ ಹೇಳ್ತಾರಲ್ಲ, ಇದು ಬಹಳ ಸಾಫ್ಟ್ ವೈರಾಣು ಅಂತೆ, ಬಹಳ ಮೃದು ಕೋಮಲ ವೈರಾಣು ಅಂತೆ. ಇದಕ್ಕೆ ಎದುರುವಂತ ಅಗತ್ಯ ಇಲ್ಲ ಅಂತ ಹೇಳ್ತಾರೆ ಅವರು, ಡಾಕ್ಟರ್ KS ಹೆಗ್ಡೆ ಅವರು. ಅವ್ರು ಹೇಳ್ತಾರೆ, ಇದಕ್ಕಿಂತ ಮಾರಕವಾದ ಭಯಂಕರವಾದಂತ ರೋಗಗಳು ಬಂದು ಹೋದವು, ಯಾರು ತಲೆ ಕೆಡಿಸಿಲ್ಲ ಅಂತ. ಹಾಗಾದ್ರೆ ಇಂತ ಒಂದು ಮೃದುವಾದಂತ ವೈರಾಣುಗಳಿಗೆ ಎಷ್ಟು ಭಯಪಟ್ರೆ, ಇನ್ನು ಇದಕ್ಕಿಂತ ಕಠಿಣ ದಿನಗಳು ಬಂದಾಗ ಫುಲ್ಲು ಸ್ವಾರ್ಥಿ ಆಗುದಿಲ್ವಾ ಮನುಷ್ಯ? ಮನೆಯಿಂದ ಹೊರಗಡೆ ಬರುವಂಗಿಲ್ಲ, ಪಕ್ಕದಲ್ಲಿ ಬಿದ್ದು ಸತ್ರು ಬರುವಂಗಿಲ್ಲ. ನೋಡಿ, ಇದು ಆಗ್ಬೇಕು. ಯಾಕಂದ್ರೆ ಮನುಷ್ಯ ಪೂರ್ತಿ ಕೆಟ್ಟೋಗ್ಬೇಕು, ಆವಾಗ್ಲೇ ನಾಶ ಬರುದು. ಒಳ್ಳೆಯವರಿದ್ರೆ ನಾಶ ಆಗುವುದಿಲ್ಲ ಅದು, ಆಯ್ತಾ? ಅದಕ್ಕೆ ಪ್ರಪಂಚದಲ್ಲಿ ಕಷ್ಟ ಬರಬೇಕು, ತೊಂದರೆಗಳು ಬರಬೇಕು, ಭಯಂಕರ ದಿನಗಳು ಬರಬೇಕು, ಮನುಷ್ಯ ಪೂರ್ತಿ ಕೆಟ್ಟೋಗ್ಬೇಕು. ಆವಾಗ ಮಾತ್ರ ನಾಶ ಆಗ್ತದೆ ಪ್ರಪಂಚ. ಅದಕ್ಕೆ ಬೈಬಲ್ ವಾಕ್ಯಗಳೇ ಆಧಾರ ನೋಡಿ. ಮನುಷ್ಯ ಪೂರ್ತಿ ಕೆಟ್ಟೋಗ್ತಾನೆ ಅಂತ ಬೈಬಲ್ ವಾಕ್ಯಗಳು ಆಧಾರ. ಅದಕ್ಕೆ ಯೇಸು ಹೇಳ್ತಾರೆ, ಅಲ್ಲಿ ಓದಿದ್ನಲ್ಲ ನಾನು, ಲೂಕ 18:8, ನರಪುತ್ರನು ಬರುವಾಗ ಪ್ರಪಂಚದಲ್ಲಿ ವಿಶ್ವಾಸವ ಕಾಣುವನು? ಇಲ್ಲ, ಕಾಣುವುದಿಲ್ಲ. ಮತ್ತೆ ಇಲ್ಲಿ ಯೇಸು ಹೇಳ್ತಾರಲ್ಲ, ಮತ್ತೆ 24:10, ಆ ದಿನಗಳಲ್ಲಿ ಬಹುಮಂದಿ ವಿಶ್ವಾಸ ಭ್ರಷ್ಟರಾಗುವರು. ಪ್ರಿಯರೇ, ಪ್ರಾರ್ಥನೆ ಮಾಡೋದು ವಿಶ್ವಾಸ ಅಲ್ಲ ಅದು. ನೀವು ಅಲ್ಲೆಲ್ಲೂ ಅದು ವಿಶ್ವಾಸನೇ ಅಲ್ಲ ಅದು. ಟೇಪ್ ರೆಕಾರ್ಡರ್ ಕೂಡ ಅಲ್ಲೆಲ್ಲೂ ಚೆನ್ನಾಗಿ ಹೇಳುತ್ತದೆ, ಒಳ್ಳೆ ಹಾಡಾಡ್ತದೆ ಟೇಪ್ ರೆಕಾರ್ಡರ್. ನಾವು ಹೇಳೋಕ್ಕಾಗತ್ತಾ ಟೇಪ್ ರೆಕಾರ್ಡರ್ ಪ್ರಾರ್ಥನೆ ಮಾಡುತ್ತೆ ಅಂತ? ಇಲ್ಲ ರೀ. ವಿಶ್ವಾಸ ಅಂದ್ರೆ ಜೀವನ. ನಮ್ಮ ಧರ್ಮ ಕೇಂದ್ರದಲ್ಲಿ ಒಬ್ರು ಇದ್ದಾರೆ, ನಾನು ಹೇಳ್ತೇನೆ. ಹಾಗ ಅವರು ಒಳಗಿರುವುದಿಂತ ಸಮಯ ಜಾಸ್ತಿ ಹೊರಗಡೆ ಇರ್ತಾರೆ. ಅವರಿಗೆ ಪೊಲೀಸರು ತಡೆಯುವುದಿಲ್ಲ, ಮತ್ತೆ ಯಾರು ತಡೆಯುವುದಿಲ್ಲ. ಅದ್ಯಾಕೋ ಗೊತ್ತಿಲ್ಲ, ನನ್ಗೂ ಆಶ್ಚರ್ಯ ಆಗ್ತದೆ. ಒಳಗಿರುವಂತ ದಿನಗಳಿಂದ ಜಾಸ್ತಿ ಹೊರಗಡೆನೆ ಇರುವುದವರು. ನಿನ್ನೆ ಕೂಡ ಹೋಗಿ ಶಿವಮೊಗ್ಗದಲ್ಲಿ ಹೋಗಿ ಪೇಷಂಟ್ ಅನ್ನು ಅಡ್ಮಿಟ್ ಮಾಡಿ ಬಂದ್ರು, ಗೊತ್ತಿದ್ದಲ್ಲ. ಅದಕ್ಕೆಲ್ಲ ವ್ಯವಸ್ಥೆ ಮಾಡಿಕೊಂಡು ಬಂದ್ರು. ನೀವು ಮಧ್ಯರಾತ್ರಿಲಿ ಫೋನ್ ಮಾಡ್ರಿ, ತಕ್ಷಣ ನಿಮ್ಮ ಮನೆಗೆ ಹಾಜರಾಗ್ತಾರೆ ಇಲ್ವ ನೋಡ್ರಿ. ಬಟ್ ಅವ್ರಿಗೆ ಯಾವ ರೋಗ ಬರ್ಲಿಲ್ಲ. ಮನೆ ಒಳಗಡೆ ಭದ್ರವಾಗಿದ್ದವರಿಗೆ ಕೊರೋನಾ ಬಂದಿದೆ. ಮನೆ ಒಳಗಡೆ ಭದ್ರವಾಗಿ ಇದ್ದವರಿಗೇನೆ ಕೊರೋನಾ ಬಂದಿದೆ. ಎಷ್ಟು ಜನ ನಾನು ನೋಡಿದ್ದೀನಿ. ಅವ್ರ ಬಾಗಿಲು ಹೊಸ್ತಿಲು ದಾಟಿ ಹೊರಗಡೆ ಬಂದವರಲ್ಲ, ಕೊರೋನಾ ತಟ್ಟಿದೆ ಅಂತ ಅವರು ಡಾಕ್ಟರ್ ಸರ್ಟಿಫಿಕೇಟ್ ಮಾಡಿದ್ದಾರೆ. ಬಟ್ ಇವರು ಹಗಲು ರಾತ್ರಿ ಓಡಾಡ್ತಾರೆ, ಯಾಕೆ ಬಂದಿಲ್ಲ? ಮತ್ತೆ ನಮ್ ಜೀಸಸ್ ಏನ್ ಮಾಡ್ತಾರೆ? ಸ್ವರ್ಗದಲ್ಲಿ ಕೈಕಟ್ಟಿ ಕೂತಿದಾರ? ಅವ್ರು ಇರುವುದೇ ನಮ್ಮನ್ನು ಕಾಪಾಡ್ಲಿಕ್ಕೆ. ಈಗ ಏಸಾಮಿ ಕುಷ್ಠರೋಗಗಳನ್ನ ಮುಟ್ಟಿದ್ರು, ಎಲ್ರಿಗೂ ಗುಣ. ಏಸಾಮಿಯಕ್ಕೆ ಕಾಯಿಲೆ ಬಂದಿಲ್ಲ? ಬರ್ಬೇಕಿತ್ತಲ್ಲ. ಕುಷ್ಠರೋಗಗಳನ್ನ ಅವ್ರ ರೋಗಿಗಳು ಎಂತೆಂತ ರೋಗಿಗಳನ್ನ ಮುಟ್ಟಿದ್ರು, ಯಾಕೆ ಕಾಯಿಲೆ ಬರ್ಲಿಲ್ಲ? ಅವರಿಗೆ ಕಾಯಿಲೆ ಬರುದಾದ್ರೆ ಮತ್ತೆ ಅವ್ರೇನ್ ಬೋಧನೆ ಮಾಡೋರು? ದೇವ್ರು ನಮ್ಮನ್ನು ಕಾಪಾಡ್ತಾ ರಕ್ಷಿಸ್ತಾರಂತ ಏನು ಏಸಾಮಿ ಹೇಗೆ ಹೇಳಕ್ಕಾಗತ್ತೆ? ಪ್ರಿಯರೇ, ಅದಕ್ಕೆ ಜೀಸಸ್ ನಮ್ಗೆ ಸಾಕ್ಷಿಯಾಗಿದ್ದಾರೆ. ಒಳ್ಳೇದು ಮಾಡ್ತಾ ಹೋದ್ರೆ ನಮ್ಗೆ ಯಾವ ಸೈತಾನ, ಯಾವ ರೋಗ, ಯಾವ ಕಾಯಿಲೆ ಬರುವುದಿಲ್ಲ ಅಂತ. ಆದ್ರೂ ವಿಶ್ವಾಸಹೀನರಾಗಿ ಭ್ರಷ್ಟರಾಗಿ ಒಳಗಡೆ ಭಯದಿಂದ ಕೂತಿರುತ್ತೇವೆ ನಾವು. ಯಾಕೆ? ಪ್ರಪಂಚ ಅಂತ್ಯ ಆಗ್ಬೇಕಲ್ಲ. ಯಾವಾಗ ಅಂತ್ಯ ಆಗ್ತದೆ? ನಾವು ಪೂರ್ತಿ ಕೆಟ್ಟೋಗ್ಬೇಕಲ್ಲ. ನೀವು ನೋಡಿ, ಅದಕ್ಕೆ ತಿಮೋತಿ ಹೇಳ್ತಾನೆ ಪತ್ರದಲ್ಲಿ, ಕಷ್ಟಕರವಾದ ಕಾಲ ಜ್ಞಾಪಕದಲ್ಲೂ ಜನರು ಸ್ವಾರ್ಥ ಚಿಂತಕರು, ಲೋಭಿಗಳು, ಅಹಂಕಾರಿಗಳು, ಬಡಾಯಿಕೋರರು, ದೇವದೂಷಕರು, ಹೆತ್ತವರಿಗೆ ಅವಿಧೇಯರು, ಕೃತಜ್ಞರು, ಭಕ್ತಿಹೀನರು ಆಗುತ್ತಾರೆ. ಮಮತೆ ಇಲ್ಲದವರು, ಸಮಾಧಾನ ಸಹಿತದವರು, ಚಾಡಿಕೋರರು, ಸ್ವೇಚ್ಛಾವರ್ತಿಗಳು, ಕ್ರೂರಿಗಳು, ಒಳಿತನ ದ್ವೇಷ ಮಾಡೋರಾಗ್ತಾರೆ. ನಂಬಿಕೆ ದ್ರೋಹಿಗಳು, ದುಡುಕುವರು, ಮಹಾಗರ್ವಿಗಳು ಆಗ್ತಾರೆ. ದೇವರನ್ನು ಹುಡುಕದೆ ಭೋಗಗಳನ್ನು ಹುಡುಕುತ್ತಾರೆ. ಎಲ್ಲ ಹಾಗೆ ಆಗ್ಬೇಕು, ಆವಾಗ ದೇವ್ರ ನಾಶ ಮಾಡ್ತಾರೆ. ನಾವು ಒಳ್ಳೆದನ್ನ ಯಾರು ನಾಶ ಮಾಡುದಿಲ್ಲ, ಒಳ್ಳೆದನ್ನ ಕೆಟ್ಟದನ್ನ ಮಾತ್ರ ನಾಶ ಮಾಡ್ತೀವಿ. ಆದ್ರಿಂದ ಈ ಪ್ರಪಂಚ ನಾಶ ಆಗ್ಬೇಕಾದ್ರೆ, ಈ ಪ್ರಪಂಚ ಎಲ್ಲ ನಾಶ ಆಗ್ಬೇಕಾದ್ರೆ ನಾವು ಪೂರ್ತಿ ಕೆಟ್ಟೋಗ್ಬೇಕು, ಆವಾಗ್ಲೇ ದೇವ್ರ ನಾಶ ಮಾಡ್ತಾರೆ. ಹಾಗಾದ್ರೆ ಪ್ರಪಂಚ ನಾಶ ಖಂಡಿತ ಅಲ್ವಾ? ಹಾಗಾದ್ರೆ ನಾವೆಲ್ಲ ಕೆಟ್ಟೋಗ್ಬೇಕಲ್ವಾ? ಇದು ಸಿಂಪಲ್ ಲಾಜಿಕ್ ಅಲ್ವಾ? ಹಾಗಾದ್ರೆ ನೋಡಿ, ದೇವರ ವಾಕ್ಯ ಇನ್ನೊಂದು ನಾನು ನಿಮ್ಗೆ ಹೇಳ್ತಾ ಇದ್ದೇನೆ. ಜಲಪ್ರಳಯ ಬಂದದ್ದು ನೋವನ ಕಾಲದಲ್ಲಿ ಅಲ್ವಾ? ಯಾಕೆ ಬಂತು? ಆದಿಕಾಂಡ 6ನೇ ಅಧ್ಯಾಯ ವಚನ 5 ಸರಿಯಾಗಿ ಕೇಳಿ.
ಜಗತ್ತಿನಲ್ಲಿ ಮನುಷ್ಯರ ಕೆಟ್ಟತನ ಹೆಚ್ಚುತ್ತಲೇ ಇತ್ತು. ಜಗತ್ತಿನಲ್ಲಿ ಕೆಟ್ಟತನ ಹೆಚ್ಚುತ್ತಲೇ ಇತ್ತು. ಅವರ ಮನದ ಆಲೋಚನೆಗಳು ಸದಾ ಕೆಟ್ಟದ್ದಾಗಿದ್ದವು. ಮನುಷ್ಯನ ಮನದ ಆಲೋಚನೆಗಳು ಸದಾ ಕೆಟ್ಟದ್ದಾಗಿದ್ದವು. ಇದನ್ನು ಕಂಡ ಸರ್ವೇಶ್ವರ ಮನುಷ್ಯನನ್ನು ಸೃಷ್ಟಿ ಮಾಡಿದ್ದಕ್ಕಾಗಿ ಪಶ್ಚಾತ್ತಪಟ್ಟು, ನಾನು ಸೃಷ್ಟಿಸಿದ ಮನುಕುಲವನ್ನ ಪ್ರಪಂಚದಿಂದ ಅಳಿಸಿ ಬಿಡುತ್ತೇನೆ. ಕೆಟ್ಟೋದ್ರಿಂದ ಅಳಿಸಿಬಿಟ್ರು ದೇವರು. ಒಳ್ಳೆಯವರಾದ್ರೆ ಯಾಕೆ ಅಳಿಸಿಬಿಡ್ತಾರ ಅವರು? ನೋಡಿ, 9ನೇ ವಚನ, ನೋಹನ ಚರಿತ್ರೆ. ಅವನು ಸತ್ಪುರುಷ, ನಿರ್ದೋಷಿ, ಅವನನ್ನು ಉಳಿಸಿದ್ರು ದೇವ್ರು. ನೋಹನನ್ನ ಸಾಯಿಸಿಲ್ಲ, ಅವನು ಫ್ಯಾಮಿಲಿ ಸಾಯಿಸಿಲ್ಲ ದೇವರು. ಯಾಕೆ? ಅವನು ಒಳ್ಳೆಯವನು. 13ನೇ ವಚನ, ಜಗತ್ತುವಿಡೀ ಕೆಟ್ಟು ಹೋಗಿರುವುದರಿಂದ ದೇವರು ನೋಹನಿಗೆ, ನರಮಾನವರೆಲ್ಲರಿಗೆ ಸರ್ವನಾಶ ತೀರ್ಮಾನಿಸಿದ್ದೇನೆ. ಇಡೀ ಮನುಕುಲ ಕೆಟ್ಟು ಹೋಗೋದ್ರಿಂದ ಸರ್ವರಿಗೂ ವಿನಾಶವನ್ನ ತೀರ್ಮಾನ ಮಾಡಿದ್ದೇನೆ. ನಾನು ಅವರಲ್ಲಿದ್ದ ಎಲ್ಲವನ್ನು ಅಳಿಸಿ ಬಿಡುತ್ತೇನೆ ಅಂತ ದೇವರು ಹೇಳಿದ್ರು. ಈಗ ಸೊದೋಮ್ ಗೊಮರದಲ್ಲಿ ಕೂಡ ನೋಡಿ ನೀವು, ಸೊದೋಮ್ ಗೊಮರದಲ್ಲಿ ಏನಾಯ್ತು? ಅದು ಸಂಪೂರ್ಣವಾಗಿ 19ನೇ ಅಧ್ಯಾಯದಲ್ಲಿ 19ನೇ ಅಧ್ಯಾಯದಲ್ಲಿ ನಾವು ನೋಡ್ತಾ ಇದ್ದೀವಿ. ಅಲ್ಲಿ ಸೊದೋಮ್ ಗೊಮರ ಬೆಂಕಿ ಮಳೆ ಬಂದು ಸಂಪೂರ್ಣವಾಗಿ ಕೆಟ್ಟು ನಾಶವಾಯಿತು. ಆಗ ಸರ್ವೇಶ್ವರ ಸ್ವಾಮಿ ಸೊದೋಮ್ ಮತ್ತು ಗೊಮೊರ್ರಗಳ ಮೇಲೆ ಅಗ್ನಿ ಉರಿಯುವ ಗಂಧಕ ಮಳೆಯನ್ನ ಸುರಿಸಿದರು. ಹದಿಮೂರನೇ ವಚನ, ನಾವು ಈ ಸ್ಥಳವನ್ನ ನಾಶ ಮಾಡುವುದಕ್ಕೆ ಬಂದವರು. ಆದಿಕಾಂಡ 19 ವಚನ 13, ನಾವು ಈ ಸೊದೋಮ್ ಗೊಮರ ನಾಶ ಮಾಡೋಕೆ ಬಂದವರು. ಇಲ್ಲಿಯವರ ವಿಷಯವಾಗಿ ಬಂದ ಆಪಾದನೆ ದೊಡ್ಡದಾದ್ದರಿಂದ ಇವರನ್ನು ನಾಶ ಮಾಡುವುದಕ್ಕಾಗಿ ಸರ್ವೇಶ್ವರನನ್ನು ಕಳುಹಿಸಿದ್ದಾರೆ. ಸೊದೋಮ್ ಗೊಮರ ಸಂಪೂರ್ಣವಾಗಿ ಕೆಟ್ಟೋದ್ರಿಂದ ದೇವ್ರು ನಾಶ ಮಾಡಿದ್ರು. ಇಲ್ದಿದ್ರೆ ಲೋತ ಫ್ಯಾಮಿಲಿಯನ್ನ ಯಾಕೆ ಉಳಿಸಿದ್ರು? ಅವರು ಒಳ್ಳೆಯವರು. ಆದ್ರಿಂದ ಪ್ರಿಯರೇ, ಪ್ರಪಂಚ ನಾಶ ಆಗ್ಬೇಕಾದ್ರೆ ಎಲ್ರೂ ಕೆಟ್ಟೋಗ್ಬೇಕಲ್ವಾ? ಇದು ಕೇಳುವಾಗ ನಮ್ಗೆ ಭಯ ಆಗ್ಬೇಕು. ಯಾಕೆಂದ್ರೆ ಹಾಗಾದ್ರೆ ನಾವೆಲ್ಲ ಕೆಟ್ಟೋಗ್ತೀವಾ? ಅದಕ್ಕೆ ಹೇಳೋದು ಹುಷಾರಾಗಿರ್ಬೇಕಂತ. ಕೊನೆ ತನಕ ಏಸಮ್ ಹೇಳ್ತಾರೆ, ಕೊನೆ ತನಕ ನಿರೀಕ್ಷಿಸಿಕೊಂಡಿರುವವನು, ತಾಳಿಕೊಂಡಿರುವವನು ಮಾತ್ರ ರಕ್ಷಣೆ ಹೊಂತಾನಂತ. ಅದಕ್ಕೆ ಜೀಸಸ್ ನನಗೆ ಭಯಪಡಿಸುವುದಲ್ಲ. ಅಬ್ರಾಮ್ನ ಉಳಿಸಿಲ್ವಾ? ನೋವನನ್ನ ಉಳಿಸಿಲ್ವಾ? ಲೋತನನ್ನ ಉಳಿಸಿಲ್ವಾ? ನಿನ್ನನ್ನು ಉಳಿಸ್ತಾರೆ, ಭಯಪಡಬೇಡ. ಬಟ್ ಆ ಲೋತನಂತ ಒಳ್ಳೆತನ, ನೋವನಂತ ಒಳ್ಳೆತನ, ಅಬ್ರಾಮ್ನಂತ ಒಳ್ಳೆತನ ನಾವು ತೋರಿಸ್ಬೇಕು. ಇಲ್ಲ ಅಂತ ಹೇಳಿದ್ರೆ ನಮ್ದು ನಾಶ ಸರ್ವವಿದಿತ, ನಾಶವಾಗಿ ಹೋಗ್ತೀವಿ ನಾವು. ಆದ್ರಿಂದ ಪ್ರಿಯರೇ, ನಮಗೆ ಒಳಗಡೆ ಭಯದಿಂದ ನಡುಗುತ್ತಾ ಕೂರುವ ಸಮಯ ಅಲ್ಲ. ನಮ್ಮ ಒಳ್ಳೆತನ ತೋರಿಸ್ಬೇಕು. ಸ್ವಾರ್ಥ ಚಿಂತರಾಗುವುದಲ್ಲ, ಗೊತ್ತೈತಲ್ಲ? ಸ್ವಾರ್ಥಪರರಾಗುವುದಲ್ಲ. ನಾವು ಸತ್ರ ಸಾಯ್ತೇವೆ, ಒಳ್ಳೇದು ಮಾಡಿ ಸಾಯೋಣ. ಅದಕ್ಕೆ ಒಬ್ರು ಹೇಳ್ತಾರಲ್ಲ, ಹಂದಿ ಅಂತೆ 100 ವರ್ಷ ಬದುಕೋದಕ್ಕಿಂತ ನಂದಿ ಅಂತೆ 3 ವರ್ಷ ಬದುಕೋಣ. ಹಂದಿಯಂತೆ 100 ವರ್ಷ ಬದುಕಿದ್ರೆ ಏನ್ರಿ, ಕೇವಲ 3 ವರ್ಷ ನಂದಿ ತರ ಬದುಕ್ಬೇಕು ಅಂತ ಹೇಳ್ತಾರೆ. ಹಾಗೆ ನಾವು ಈ ಲೋಕದಲ್ಲಿ ಎಷ್ಟೋ ಎದ್ರಿ ನಡುಗಿ ಒಳ್ಳೇದು ಮಾಡ್ತಾ ಸಾಯೋಣ. ಏಸ್ವಾಮಿ 33 years 33 ವರ್ಷದಲ್ಲಿ ಸತ್ತಿಲ್ವಾ? ಬದುಕ್ಬೋದಿತ್ತಲ್ಲ 100 ವರ್ಷ ಏಸ್ವಾಮಿಗೆ. ಯಾಕೆ 100 ವರ್ಷ ಬದುಕಿಲ್ಲ ಏಸ್ವಾಮಿ? ಬರೀ 33 ವರ್ಷ. ಮತ್ತೆ 30 ವರ್ಷದ ಅವ್ರ ಜೀವನ ಹೆಂಗಿತ್ತು? ಆತರ ಎಷ್ಟು ವರ್ಷ ಬದುಕ್ತೀವಿ ಮುಕ್ಕಲ್ಲರೇ ನಾವು. ಹೇಗೆ ಏಸ್ವಾಮಿ ಹೇಳ್ತಾರೆ, ನಾನು ಇನ್ನೊಬ್ರಿಗಾಗಿ ಸಾಯ್ಲಿಕ್ಕೆ ಬಂದವನು, ಇನ್ನೊಬ್ರಿಗೆ ಸೇವೆ ಮಾಡಕ್ ಬಂದವನು ನಾನು ಅಂತ. ಏಸ್ವಾಮಿ ಅದೇ ಮಾಡ್ತಾ ಹೋದ್ರು, ಜೀವನ ಪೂರ್ತಿ ಅದೇ ಮಾಡ್ತಾ ಹೋದ್ರು. ತನಗೋಸ್ಕರ ಏನ್ ಮಾಡ್ಲಿಲ್ಲ. 1 ಎಕರೆ ಜಮೀನ್ ಮಾಡ್ಲಿಲ್ಲ ಯೇಸು, ಒಂದು ಮನೆ ಕಟ್ಟಿಕೊಂಡಿಲ್ಲ ಯೇಸು, ಏನು ಒಳ್ಳೊಳ್ಳೆ ಓದ್ಬಿಟ್ಟು ಒಳ್ಳೆ ಜಾಬಿಗೆ ಸೇರ್ಲಿಲ್ಲ ಯೇಸು. ಫುಲ್ ತನ್ನ ಜೀವಿತದಲ್ಲಿ ಇನ್ನೊಬ್ರಿಗಾಗಿ ಬದುಕಿದ್ರು. ಅವ್ರು ನಮ್ಗೆ ಮಾಡೆಲ್ ಆಗಿದ್ದಾರೆ, ಆದರ್ಶವಾಗಿದ್ದಾರೆ. ಅದರಿಂದ ಮೊನ್ನೆ ಒಬ್ರು ಫೋನ್ ಮಾಡಿ ಹೇಳ್ತಿದ್ರು ನನಗೆ, ಫೋನ್ ಮಾಡಿ ಹೇಳಿದ್ರು, ಅವರು ಪಾಪ ನಿವೇದನೆಗೆ ಹೋಗಿದ್ರಂತೆ, ಕನ್ಫೆಷನ್ಗೆ.
ಆವಾಗ ಅವ್ರು ಹೇಳಿದ್ರಂತ, ಹತ್ರ ಬರಬೇಡ ಅಂತ ಹೇಳ್ಕೊಂಡು ಅಲ್ಲಿಂದಲೇ ಕಳಿಸ್ಬಿಟ್ರಂತೆ. ಪಾಪ ನಿವೇದನೆಗೆ ಹೋದಾಗ ಅವ್ರು ಹೇಳ್ತಾರೆ, ನನಗೆ ಕೊರೋನಾ ಇಲ್ಲ, ಯಾವ ವ್ಯಾಧಿ ಇಲ್ಲ, ನನಗೆ ಕೊರೋನಾ ಇಲ್ಲ, ಯಾವ ವ್ಯಾಧಿ ಇಲ್ಲ. ಮತ್ತೆ ಇವ್ರು ಯಾಕೆ ನನಗೆ ಕನ್ಫೆಷನ್ ಕೊಟ್ಟಿಲ್ಲ, ಪಾಪ ನಿವೇದನೆ ಕೊಟ್ಟಿಲ್ಲ, ದೂರ ಹೋಗು ಅಂತ ಹೇಳ್ಕೊಂಡು ಈ ಮಾದಿಗರು ಅಥವಾ ಈ ಏನ್ ಹೇಳ್ತಾರೆ ಶೂದ್ರರು, ನಾನೇನ್ ಶೂದ್ರನ, ನನ್ ಮಾದಿಗನ, ನಾನೇನು ಏನ್ ಭಯಂಕರ ಕಾಯಿಲೆಂದಿರೋ, ನಾನು ಏನ್ ಮಾಡ್ಲಿಲ್ಲ, ಬಟ್ ನನಗೆ ಒಂದು ಕನ್ಫೆಷನ್ ಕೊಟ್ಟಿಲ್ಲ, ಪಾಪ ನಿವೇದನೆ ಕೊಟ್ಟಿಲ್ಲ, ಹೋಗು ಅಂತ ತಳ್ಳಿಬಿಟ್ರು. ಇವರಿಗೆ ಕೊರೋನಾ ಭೀತಿ ಆದ್ರೆ ನಾನು ನಾಳೆ ಪಾಪದಿಂದ ಸತ್ರೆ ನನ್ಗೆಷ್ಟು ಭೀತಿ ಇರ್ಬೇಕು, ನನಗಿಷ್ಟು ಭೀತಿ ಇರ್ಬೇಕು. ಹಾಗಾದ್ರೆ ಅಯ್ಯೋ ನನ್ ಪಾಪದಲ್ಲಿ ಸಾಯ್ತೇನಲ್ಲ, ನನ್ ಸಂಸ್ಕಾರ ಇಲ್ವಲ್ಲ ಅಂತ ಹೇಳ್ಕೊಂಡು. ಇದಕ್ಕೆ ಉತ್ತರ ಕೊಡೋರು ಯಾರು ಹೇಳಿ? ಹಾಗಾದ್ರೆ ನಾವು ಇರೋದು ಯಾತಕ್ಕೋಸ್ಕರ ಅಂತ? ಏಸಂದ್ರೆ ಗೋಧಿಯ ಕಾಳು ಸಾಯದಿದ್ರೆ ಫಲ ಕೊಡುವುದಿಲ್ಲ, ಬಟ್ ಉಂಟು ಹಾಗೆ ಇದ್ರೆ ಫಲ ಕೊಡುವುದಿಲ್ಲ. ನಾವು ಸಾಯ್ಬೇಕು, ಬಟ್ ನಾನು ಸಾಯಲ್ಲ, ಇನ್ನೊಬ್ರಿಗಾಗಿ ಬದುಕಲ್ಲ, ಇನ್ನೊಬ್ರಿಗಾಗಿ ರಿಸ್ಕ್ ತಗೊಳ್ಳಲ್ಲ. ಏಸಂದ್ರೆ ಎಲ್ಲಿ ನಿನ್ ಜೀವಿತದ ಫಲ ಅಂತಾರಲ್ವಾ? ಹಾಗಾದ್ರೆ ಡಾಕ್ಟರ್ಗಳು, ನರ್ಸ್ಗಳು ಅವ್ರು ಯಾಕ್ರೆ ಸೇವೆ ಮಾಡ್ಬೇಕು ಕೊರೋನಾ ಕಾಯಿಲೆಗೆ? ಅವರು ಎಲ್ಲ ಬಂದ್ ಮಾಡ್ಕೊಂಡು ಮನೇಲಿ ಕೂರ್ಬಹುದಲ್ಲ, ಅವರಿಗೆ ಪ್ರಾಣ ಭಯ ಇಲ್ವಾ? ನಮ್ಗಾದ್ರೆ ಹೆಂಡತಿ ಮಕ್ಕಳಿಲ್ಲ, ಬಟ್ ಅವ್ರಿಗೆ ಹೆಂಡತಿ ಮಕ್ಕಳು ಗಂಡಂದ್ರಿದ್ದಾರೆ ಮನೆ, ಇವ್ರು ಸತ್ರೆ ಅವ್ರು ನೋಡ್ಕೊಳ್ಳೋರು ಯಾರು? ಹಾಗಾದ್ರೆ ಫ್ಯಾಮಿಲಿ ಇದ್ದವರೇ ಭಯ ಬಿಟ್ಟು ಜನಸೇವೆಗೆ ಮುಂದಾಗುವಾಗ ಅಭಿಷಿಕ್ತರಾದ ನಾವು ಜನಸೇವೆಗೋಸ್ಕರ ನಮ್ಮನ್ನೇ ನಾವು ತೊಡಗಿಸಿಕೊಂಡವರು, ನಾವೆಷ್ಟು ಧೈರ್ಯವಾಗಿ ಸೇವೆಗೆ ಮುಂದೆ ಬರಬೇಕು. ಅದಕ್ಕೆ ಹೇಳ್ತಿರೋದು ನೋಡಿ, ಈ ಸಣ್ಣ ಕಾಯಿಲೆಗಳು ನಮ್ಮ ವಿಶ್ವಾಸವನ್ನೇ ನಾಶ ಮಾಡಿ ಹಾಕಿವೆ. ಹತ್ರ ಬರಬೇಡ. ಹಾಗಾದ್ರೆ ಪ್ರಿಯರೇ, ಇನ್ನು ಭಯಂಕರ, ಅದಕ್ಕೆ ನಾನು ಹೇಳ್ತಿರೋದು, ಇನ್ನೂ ಕೆಟ್ಟೋಗ್ಲಿಕ್ಕುಂಟು ಪ್ರಪಂಚ, ಇನ್ನೂ ಸಂಪೂರ್ಣ ಕೆಟ್ಟೋಗ್ಲಿಕ್ಕುಂಟು, ಇನ್ನೂ ಮಾರಕ ರೋಗಗಳು. ಇದು ಸಣ್ಣ ಟೆಸ್ಟ್, ನೀವ್ ಎಷ್ಟು ಕೆಟ್ಟೋಗ್ತೀರಾ ಅಂತ ಟೆಸ್ಟ್ ಮಾಡ್ಲಿಕ್ಕೆ ಕೊರೋನಾ ಬಂದಿರೋದು. ಬಟ್ ಇನ್ನೂ ಮಾರಕ ರೋಗಗಳು ಬರುವಾಗ, ಈಗ ಸ್ವಲ್ಪ ಅವ್ರು ಒಳ್ಳೆ ಮಾಡ್ತೀವಲ್ಲ ಕೆಲವರೆಲ್ಲ, ಅವ್ರದ್ದು ಇನ್ನೂ ಪರೀಕ್ಷೆ ಆಗ್ತದೆ, ಭಯಂಕರ ಇನ್ನೂ ಬರ್ತವೆ. ಆವಾಗ ಅದ್ರಲ್ಲೂ ಕೂಡ ಎಷ್ಟು ಜನ ಹಿಂದುಳಿತಾರ ನೋಡ್ಬೇಕು. ಆಮೇಲೆ ಕೆಲವು ಜನರು ಮಾತ್ರ ಉಳಿಬಹುದೇನೋ, ಅಂತ್ಯ ಬರುವ ಟೈಮ್ ನಲ್ಲಿ ಅವರು ಮಾತ್ರ ಸಮಯ ಎತ್ಕೊಂಡು ಹೋಗ್ತಾರೆ ಅವ್ರನ್ನ. ಆದ್ರಿಂದ ಪ್ರಿಯರೇ, ಇದು ನಮ್ಗೆ ಒಂದು ಟೆಸ್ಟಿಂಗ್ ಪೀರಿಯಡ್. ಕೊರೋನಾ ಕಾಯಿಲೆ ಉಂಟಲ್ಲ, ಈ ರೋಗಗಳು ಟೆಸ್ಟಿಂಗ್ ಪೀರಿಯಡ್. ಎಷ್ಟು ನಿಸ್ವಾರ್ಥವಾಗಿ ನಾವು ಹೊರಗಡೆ ಬರ್ತೀವಿ. ನೀವು ಎಷ್ಟು ಮನೆಗೆ ಒಂದು ಸೇವೆಗೆ ಹೋಗಿದ್ದೀರಾ, ಎಷ್ಟು ಕಾಯಿಲೆ ರೋಗ ಇಲ್ಲದವರಿಗೆ ಸೇವೆ ಮಾಡ್ಲಿಕ್ಕೆ ಮುಂದಾಗಿದ್ದೀರಾ ನೀವು. ಅದೇ ನಮ್ಮ ಒಂದು ಪರೀಕ್ಷೆ. ಅದು ಆಸ್ಪತ್ರೆ ನೋಡಕ್ ಬಂದಿಲ್ಲ, ರೋಗಿಯಾಗಿದ್ದೆ ಭೇಟಿ ಕೊಟ್ಟಿಲ್ಲ, ನಿರಾಶ್ರಿತನಾಗಿದ್ದೆ ಆಶ್ರಯ ಕೊಟ್ಟಿಲ್ಲ. ಆಮೇಲೆ ಏಸಂ ಬರ್ಬೇಕಾದ್ರೆ ನಾವು ಏನು ಉತ್ತರ ಕೊಡ್ಬೇಕು ಅವರಿಗೆ? ಆದ್ರಿಂದ ಈ ಎಲ್ಲ ಭಯಗಳು ಬಿಟ್ಟು ಹೊರಗಡೆ ಬರ್ಬೇಕು ನಾವು. ಈ ಭಯಗಳು, ಈ ಹೆದರಿಕೆ ಉಂಟಲ್ಲ, ಈ ಭ್ರಾಂತಿ ಎಲ್ಲ ತೊಲಗಿಸಿ ನಾವು ಧೈರ್ಯವಾಗಿ ಬರ್ಬೇಕು. ಬದುಕಿದ್ರೆ ಪೌಲ್ ಹೇಳ್ತಾನೆ, ಬದುಕುದು ಏಸು, ನನಗೆ ಸಾಯುವುದು ಲಾಭ ಅಂತ. ಏಸು, ನಾವು ಬದುಕುದಂದ್ರೆ ಫಾರ್ ಮೀ ಟು ಲಿವ್ ಇಸ್ ಕ್ರೈಸ್ಟ್, ಟು ಡೈ ಇಸ್ ಗೇನ್. ಬದುಕು ಅಂದ್ರೆ ಏಸು ಬದುಕಿನ ತರ ಇರ್ಬೇಕು. ಆವಾಗ ಡೆತ್ ಅಂತ ಹೇಳಿದ್ರೆ ನಮ್ಗೆ ಲಾಭ ಆಗುತ್ತೆ. ಇಲ್ಲ ಅಂತ ಹೇಳಿದ್ರೆ ಒಳಗಡೆ ಕೂತ್ಕೊಂಡು 100 ವರ್ಷ ಬದುಕಿದೆವು, ಏನ್ ಪ್ರಯೋಜನ? ಸ್ವರ್ಗಕ್ಕೆ ಹೋಗ್ತೇವ ನಾವು? ಅದಕ್ಕೋಸ್ಕರ ನಾವು ಧೈರ್ಯವಾಗಿ ನಾವು ಮುಂದೆ ಬರ್ಲೇಬೇಕು. ಈ ಭಯ ಎಲ್ಲ ಬಿಟ್ಟು ಧೈರ್ಯವಾಗಿ, ನಮ್ಗೆ ಏನಾಗಲ್ಲ. ಕೀರ್ತನೆ 97 1000 ಹೆಣಗಳು ಪಕ್ಕದಲ್ಲಿ ಬೀಳ್ಬಹುದು, 10,000 ಹೆಣಗಳು ಬಲಗಡೆಯಲ್ಲಿ ಬೀಳ್ಬಹುದು, ಆದ್ರೆ ನಿನಗೆ ಯಾವ ಕೇಡು ಬರಲ್ಲ. ದೇವ್ರ ವಾಕ್ಯ ಅಷ್ಟು ಧೈರ್ಯ ಕೊಡ್ತಾ ಇದೆಯಲ್ಲ ನಮಗೆ ಅಷ್ಟು ರಕ್ಷಣೆ ದೇವ್ರ ವಾಕ್ಯ ಕೊಡ್ತಿರ್ಬೇಕ, ನಾವ್ಯಾಕೆ ಭಯ ಪಡಬೇಕು ಅಂತ. ಅದರಿಂದ ಪ್ರಿಯರೇ, ನಾವು ಭಯ ಪಡುವಂತ ಅಗತ್ಯನೇ ಇಲ್ಲ. ನಾವು ಇನ್ನೊಬ್ರಿಗಾಗಿರುವವರು. ದೇವರ ಕೇಳಿದಾಗೆ, ದೇವರನ್ನ ಸರ್ವಹೃದಯ ಆತ್ಮದಿಂದ ಪ್ರೀತಿ ಮಾಡು, ನಿನ್ನಂತೆ ನೆರೆಯವರನ್ನ ಪ್ರೀತಿ ಮಾಡು ಅಂತ. ಈ ಸಮಯದಲ್ಲಿ ಇದಕ್ಕಾಗಿ ನಾವು ತುಂಬಾ ಪ್ರಾರ್ಥನೆ ಮಾಡ್ಬೇಕಾಗಿದೆ. ದೇವರೇ, ನಮ್ಗೆ ಧೈರ್ಯ ಕೊಡು, ನಮ್ಗೆ ಶಕ್ತಿ ಕೊಡು, ನಮ್ಗೆ ಬಲ ಕೊಡು. ಏಸಂ ಹೇಳಿದಾಗೆ, ನರಪುತ್ರನ ಬರುವಾಗ ವಿಶ್ವಾಸ ಕಾಣುವನು.
ವಿಶ್ವಾಸ ಅಂತ ಹೇಳಿದ್ರೆ ಬರೀ ನಾವು ಪೂಜೆ ಮಾಡುದು, ಪ್ರೇಯರ್ ಮಾಡುದಲ್ಲ, ಮಣಮಣ ಮಂತ್ರ ಬೈಬಲ್ ಓದುದಲ್ಲ. ವಿಶ್ವಾಸ ಅಂತ ಹೇಳಿದ್ರೆ ಆ ತರ ಜೀವನ ಮಾಡೋದು. ದೇವ್ರು ನಮ್ಮನ್ನ ಕಾಪಾಡ್ತಾರೆ. ಒಬ್ಬ ಕೊರೋನಾ ರೋಗಿಯನ್ನು ಮುಟ್ಟಿದ್ರು ದೇವ್ರು ನಮ್ಮನ್ನ ಕಾಪಾಡ್ತಾರೆ. ಅಂದ್ರೆ ಸುಮ್ನೆ ಹೋಗಿ ಮುಟ್ಟುದಲ್ಲ, ಮುಟ್ಟುವ ಅವಶ್ಯಕತೆ ಬಂದ್ರು ಕೂಡ, ಅವನಿಗೆ ಸಂಸ್ಕಾರಗಳು ಕೊಡ್ಬೇಕಂತ ಅವಶ್ಯಕತೆ ಬಂದಾಗ, ಅವನ ಸೇವೆ ಮಾಡುವಂತ ಅವಶ್ಯಕತೆ ಬಂದಾಗ, ಡಾಕ್ಟರ್ಗಳು ದಾದಿಗಳ ನರ್ಸ್ಗಳೆಲ್ಲ ಮಾಡಲ್ವಾ? ಎಲ್ಲ ಡಾಕ್ಟರ್ ನರ್ಸ್ಗಳು ಸತ್ತು ಹೋಗ್ತಾರ? ನನಗೆ ಗೊತ್ತಿರುವಂತ ಎಷ್ಟೋ ಡಾಕ್ಟರ್ ನರ್ಸ್ಗಳು ಚೆನ್ನಾಗಿದ್ದಾರೆ. ಅವರು ಕೋವಿಡ್ ಇದರಲ್ಲೇ ಓಡಾಡ್ತಿದ್ದಾರೆ. ಅವ್ರಿಗೇನ್ ಸಂಬಳ ಜಾಸ್ತಿ ಕೊಡ? ನಾನೊಬ್ರಿಗೆ ಕೇಳಿದೆ, ಈ ಕೋವಿಡ್ ಇದರಲ್ಲೇ ನೀವು ಓಡಾಡ್ತೀರಲ್ಲ, ನಿಮ್ಗೆ ಸಂಬಳ ಎಷ್ಟು ಕೊಡ್ತಾರೆ? ಬರೀ 10,000 ಎಕ್ಸ್ಟ್ರಾ ಕೊಡಲ್ವಾ? ನೋಡಿ, ಕೆಲವರಿಗೆ ಪಾಪ ಬರೀ ಏನು ಎಕ್ಸ್ಟ್ರಾ ಇಲ್ಲ ರೀ. ಓಕೆ, ಅವರಿಗೆ ಒಂದು ಡಬಲ್ ಪೇಮೆಂಟ್, ಟ್ರಿಪಲ್ ಪೇಮೆಂಟ್ ಇದ್ರೆ ದುಡ್ಡಿನ ಆಸೆಗೋಸ್ಕರ ಆದ್ರೂ ಮಾಡ್ತಾರಂತ. ಇದೇನಿಲ್ಲ, ಮಾಮೂಲಿ 10,000 ಇದ್ದದ್ದು ಒಬ್ರಿಗೆ ಈ ಕೋವಿಡ್ ಪೇಷಂಟ್ ಮಧ್ಯೆ ಓಡಾಡಿದ್ರು ಮತ್ತೆ ಲಕ್ಷಗಟ್ಟಲೆಲ್ಲ ಬಿಲ್ ಆಗುತ್ತೆ ಅಲ್ವಾ? ಅದ್ ನಮ್ಗೆ ಗೊತ್ತಿಲ್ಲ. ನಮ್ಗೆ ಸಿಗೋದು ಬರೀ 10,000 ಮಾತ್ರ. ಪ್ರಿಯರೇ, ಆ ಕೆಲ್ಸ ಆದ್ರೂ ಉಂಟಲ್ವ ಅಂತ ದೇವರಿಗೆ ಸ್ತೋತ್ರ ಹೇಳ್ತಿದ್ದಾರೆ. ಅವರು ಮನೇಲಿ ಕೂತ್ರೆ ಮಕ್ಕಳನ್ನ ನಾವು ಏನ್ ಮಾಡೋದು? ಆ ಕೆಲ್ಸ ಆದ್ರೂ ಉಂಟಲ್ಲ, ಕೋವಿಡ್ ಮಧ್ಯದಲ್ಲಿ ಹೋಗ್ಲಿ, ಏನಾದ್ರೂ ಹೆಣಗಳ ಮಧ್ಯೆ ಆದ್ರೂ ಓಡಾಡ್ತೀನಿ. ಯಾಕೆ ನನ್ಗೆ ದೇವ್ರ ಮಕ್ಕಳನ್ನ ಕೊಟ್ಟಿದ್ದಾರೆ, ಹೆಣ್ಮಕ್ಳನ್ನ ಸಾಕ್ಬೇಕಲ್ವಾ? ನಾನು ಭಯ ಅಂತ ಹೇಳ್ಕೊಂಡು ಒಳಗೆ ಕೂತ್ರೆ ಧೈರ್ಯವಾಗಿ ಬರ್ತಿದ್ದಾರೆ. ಪ್ರಿಯರೇ, ದೇವರನ್ನು ಕಾಪಾಡ್ತಾರೆ. ಅದರಿಂದ ಪರಿವರ್ತನೆ ನನ್ನಲ್ಲಿ ಬರ್ಬೇಕು. ಇನ್ನೊಬ್ರಿಗಾಗಿ ಪ್ರೇಯರ್ ಮಾಡ್ತೀವಲ್ಲ, ಕೋವಿಡ್ ಅವ್ರಿಗೆ ಇವ್ರಿಗೆ ಅಂತ, ನನಗಾಗಿ ನಾನು ಪ್ರೇಯರ್ ಮಾಡ್ಬೇಕು. ನನಗಾಗಿಯೇ ನಾನು ಪ್ರೇಯರ್ ಮಾಡ್ಬೇಕು. ದೇವರೇ, ನಾನು ನಿಮ್ಮಂತೆ ಆಗ್ಲಿಕ್ಕೆ, ನಾನು ಯೇಸುವಂತೆ ಆಗ್ಲಿಕ್ಕೆ ನನ್ ಶಕ್ತಿ ಕೊಡೋ, ಯೇಸುವಂತೆ ಆಗ್ಲಿಕ್ಕೆ ನನ್ಗೆ ಬಲ ಕೊಡೋ. ಯೇಸ್ವಾಮಿ ಎಲ್ಲಾ ತರದ ವ್ಯಾಧಿಗಳ ರೋಗಿಗಳನ್ನು ಮುಟ್ಟಿದ್ರು. ದಯಾಸಾಗರ ಪಿಕ್ಚರ್ ನೋಡಿ, ದಯಾಸಾಗರ ಪಿಕ್ಚರು ಪ್ರಿಯರೇ, ನೀವು ಕ್ಲೀನ್ ಆಗಿ ಒಬ್ಸರ್ವ್ ಮಾಡಿ. ಅದ್ರಲ್ಲಿ ಯೇಸು ಬೋಧನೆ ಮಾಡ್ತಿರ್ತಾರೆ. ಆವಾಗ ಒಬ್ಬ ಕುಷ್ಠರೋಗಿ ಬರ್ತಾ ಇರ್ತಾನೆ. ಅವನ ಕೈ ಹಿಂಗಿದೆ, ಹಿಂಗೆ ಬರ್ತಾ ಇರ್ತಾನೆ. ಕುಷ್ಠರೋಗಿ ಏಸಿದ್ದಾರೆ ಅಂತ ಬರ್ತಾ ಇರ್ತಾನೆ. ಯಾರೋ ಹೇಳಿದ್ರು ಕುಷ್ಠರೋಗಿ ಅಂತ, ಒಬ್ಬನೆಲ್ಲ ಎಲ್ಲ ಓಟ, ಕುಷ್ಠರೋಗಿ ಅಂತ ಓಡ್ರು ಅಂತ. ಯಾರಿಲ್ಲ ಅಲ್ಲಿ. ಯಾಕೆಂತ ಹೇಳಿದ್ರೆ ಅವನ ನೆರಳು ಬಿದ್ರು ಕೂಡ ಇವರು ಅಶುದ್ಧರಾಗ್ತಾರೆ. ಕುಷ್ಠರೋಗಿಯ ನೆರಳು ಬಿದ್ರು ಕೂಡ ಅಶುದ್ಧರಾಗ್ತಾರೆ. ಅಶುದ್ಧ ಆದ್ಮೇಲೆ ಇವರೆಲ್ಲ ಹೊರಗಡೆ. ಅದಕ್ಕೋಸ್ಕರ ಎಲ್ಲ ಓಟ. ಬಟ್ ಯೇಸು ಓಡಿಲ್ಲ. ನೋಡಿ, ಪಿಕ್ಚರ್ ನೋಡಿ ನೀವು, ಯೇಸು ಓಡಿಲ್ಲ. ಬಟ್ ಅವನ ನೆರಳು ಯೇಸು ಮೇಲೆ ಬಿದ್ರು ಕೂಡ ಯೇಸು ಅಶುದ್ಧರಾಗಲ್ವಾ? ಯೇಸಮ್ಮನ ಬಹಿಷ್ಕರಿಸಿದ್ದಿಲ್ಲ, ಹೊರಗಡೆ ಹಾಕಲ್ವಾ? ಯೇಸಮ್ಮ ಹೇಳ್ತಾರೆ, ನೀನೇ ಹೊರಗಡೆ ಇದೆಯಾ, ಮತ್ ನಾನ್ ಯಾಕೆ ಒಳಗಿರ್ಬೇಕು? ನಿನ್ ಜೊತೆ ನಾನು ಹೊರಗಡೆ ಇರ್ತೀನಿ ಅಂತ. ದಟ್ ಇಸ್ ಲವ್. ಲವ್ ಅಂದ್ರೆ ಅದು. ಯೇಸಮ್ಮ ಓಡ್ಲಿಲ್ಲ ನೋಡ್ರಿ. ಮತ್ತೆ ಓಡ್ಲಿಲ್ಲ ಮಾತ್ರ ಅಲ್ಲ, ಮುಂದೆ ಬರ್ತಾರೆ ಯೇಸಮ್ಮೆ. ಹೇಳ್ತಾರೆ, ಯೇಸುವೆ, ನಾನು ಕುಷ್ಠರೋಗಿ, ಹತ್ರ ಬರಬೇಡಿ, ನಾನು ಕುಷ್ಠರೋಗಿ ಅಂತ ಕೂಗಾಡುತ್ತೆ ನಾವು. ಮತ್ತು ಯೇಸಮ್ಮ ಹತ್ರ ಬರ್ತಿರ್ತಾರೆ. ಎಂತ ಪ್ರೀತಿ ಅಲ್ವಾ? ಒಂದು ಮಗು ಹತ್ರ ಬಂದಾಗೆ, ಕೆಲವರು ತಾಯಂದ್ರು ಕೂಡ ಹತ್ರ ಬರುದಿಲ್ಲ. ನನ್ಗೆ ಜ್ಞಾಪಕ ಬರ್ತಾ ಇದೆ ನೋಡಿ, ಒಂದು ಆಶ್ರಮದಲ್ಲಿ ಮಗುವಿಗೆ ಕುಷ್ಠರೋಗ ಅಂತ ಒಂದು ಆಶ್ರಮದಲ್ಲಿ ಹಾಕಿದ್ರಂತೆ. ಸಣ್ಣ ಮಗು ರೀ, ಆಶ್ರಮದಲ್ಲಿ ಆಗಿತ್ತಂತೆ. ಮಗು ಮಮ್ಮಿ 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 ಅಂತ. ಬಟ್ ಅವ್ರಿಗೆ ರೋಗದ ಭಯ, ನಮ್ಗೆಲ್ಲಾದ್ರೂ ರೋಗ ತಟ್ಟುತ್ತಾ ಅಂತ. ಆಮೇಲೆ ಅಪರೂಪ ನೋಡಕ್ ಹೋಗ್ತಿದ್ರಂತೆ. ಅದು ಮಮ್ಮಿ ಬಂತು ಅಂತ ಹೇಳ್ಕೊಂಡು ಆ ಮಗು ಅಂಬೆ ಕಾಲಕ್ಕೆ ಮಮ್ಮಿ ಬರ್ಬೇಕಾದ್ರೆ ಮಮ್ಮಿ ದೂರ ಹೋಗ್ತದೆ. ಮದರ್ ತೆರೇಸಾ ನೋಡ್ಬಿಟ್ಟು ಅಷ್ಟು ಬೈದ್ರು ಅವರಿಗೆ. ರೋಗ ಮವಿಗಲ್ಲ ರೀ, ನಿಮ್ ಹೃದಯಕ್ಕೆ ತಟ್ಟಿರೋದು ರೋಗ, ನಿಮ್ಗೆ ಹೃದಯಕ್ಕೆ ಅಂಟಿರೋದು ರೋಗ ಅಂತ ಹೇಳಿದ್ರು. ಮದರ್ ತೆರೇಸಾ ಅಪ್ಪಿಕೊಂಡ್ರು ಆ ಮಗುವನ್ನ. ಜನ್ಮ ಕೊಟ್ಟ ತಾಯಿ, ನೀನು ದೂರ ಮಗು ಮಮ್ಮಿ ಅಂತ ಅಂಬೆ ಕಾಲಕ್ಕೆ ಹತ್ರ ಬರ್ಬೇಕಾದ್ರೆ ತಾಯಿ ದೂರ ಹೋಗ್ತಾಳೆ. ಮದರ್ ನೋಡ್ಬಿಟ್ಟು, ಇದು ರೋಗ ಅಲ್ಲ, ನಿನ್ ಹೃದಯಕ್ಕೆ ಅಂಟಿಕೊಂಡಿದೆ ರೋಗ ಅಂದ್ರು. ಏನು ವಾಸಿಯಾಗದ ಕಾಯಿಲೆ ಅಲ್ಲ ಇದು, ಹಿಂದಿನ ಕಾಲದ ತರ, ಇದಕ್ಕೆ ಔಷಧಿ ಉಂಟು ಅಂತ ಮದರ್ ತೆರೇಸಾ ಆ ಮಗುವನ್ನು ಅಪ್ಪಿಕೊಂಡ್ರು. ಅದಕ್ಕೆ ಹೇಳಿದ ಮದರ್ ತೆರೇಸಾ ಗ್ರೇಟ್ ರೀ, ಅದ್ಭುತವಾದ ಪ್ರೀತಿ ತೋರಿಸಿದ್ರು, ಯೇಸು ಪ್ರೀತಿ. ಇಲ್ಲಿ ಜೀಸಸ್ ಅದೇ ತರ ಕುಷ್ಠರೋಗಿ ಹೇಳ್ತಾನೆ, ಹತ್ರ ಬರಬೇಡಿ ಅಂತ. ಯೇಸು ಮತ್ತು ಹತ್ರ ಹೋಗ್ತಾರೆ. ಆಮೇಲೆ ಯೇಸು ಮುಟ್ಟೋಕ್ ಹೋಗ್ತಾರೆ. ಅಯ್ಯೋ, ಮುಟ್ಟಬೇಡಿ ಸ್ವಾಮಿ, ನಾನ್ ಮುಟ್ಟಬೇಡಿ, ನನ್ ರೋಗಿ, ನನ್ ಕುಷ್ಠರೋಗಿ, ಮುಟ್ಟಬೇಡಿ. ಜೀಸಸ್ ಮುಟ್ಟೇ ಬಿಡ್ತಾರೆ. ಕರೆಂಟ್ ಹೊಡೆದಾಗ್ರಿ ಫಟ್ ಅಂತ ಗುಣ ಆಗ್ತಾನ ಅವನು. ರೋಗನಿಲ್ಲ, ಫುಲ್ ಹೀಲ್ ಆಗಿದ್ದಾನ ಅವನು. ಅದ್ಭುತ ಎಲ್ಲಿ ನಡೆಯುತ್ತೆ? ಒಳಗಡೆ ಕೂತ್ಕೊಂಡು ಪ್ರೇಯರ್ ಮಾಡಿದಾಗ ನಡೆಯಲ್ಲ.
ಹೋಗಿ ಆ ಪೇಷಂಟ್ ಅನ್ನು ಮುಟ್ಟಿ ಪ್ರೀತಿಯಿಂದ, ಇಲ್ಲಿ ಪ್ರೀತಿ ಉಂಟು ಅಲ್ಲಿ ಅದ್ಭುತ ನಡೀತದೆ. ವೇರ್ ದೇರ್ ಇಸ್ ಲವ್ ದೇರ್ ಇಸ್ ಗಾಡ್, ವೇರ್ ದೇರ್ ಇಸ್ ಗಾಡ್ ದೇರ್ ಇಸ್ ಮಿರಾಕಲ್ಸ್. ಪ್ರೀತಿಯಲ್ಲಿ ದೇವರುಂಟು, ದೇವರಿದ್ದಲ್ಲಿ ಅದ್ಭುತ ಉಂಟು. ಗೊತ್ತಾಯ್ತಲ್ಲ? ಆವಾಗೆಲ್ಲ ಅದಕ್ಕೆ ಪ್ರಿಯರೇ, ಮದರ್ ತೆರೆದ ಹೇಳಿದಾಗೆ ರೋಗ ನಮ್ಮ ಹೃದಯಕ್ಕೆ ಅಂಟಿಕೊಂಡಿರುವುದು. ಗೊತ್ತಾಯ್ತಲ್ಲ? ಅದಕ್ಕೆ ಆದ್ರೆ ಔಷಧಿ ಉಂಟ್ರಿ, ಇದಕ್ಕೆ ಔಷಧಿ ಇಲ್ಲ. ಅದಕ್ಕೆ ಪ್ರಪಂಚ ನಾಶ ಆಗ್ಬೇಕಲ್ವಾ? ಈ ರೋಗ ನಮ್ಮ ಹೃದಯಕ್ಕೆ ಅಂಟಿಕೊಂಡಾಗ, ನಾವೆಲ್ರಿಗೂ ಅಂಟಿಕೊಂಡಾಗ ಎಲ್ರು ನಾಶ ಆಗ್ಬೇಕಲ್ವಾ? ಪ್ರಪಂಚ ಅಂತ್ಯ ಆಯ್ತಲ್ಲ, ಆಗ್ಬಾರ್ದ? ಪ್ರಪಂಚ ಅಂತ್ಯ ಆಗ್ಬಾರ್ದೇ, ನಾವು ಒಳ್ಳೇದಾಗ್ಬೇಕು. ಗೊತ್ತೈದಲ್ಲ? ಎಲ್ಲ ರೋಗಗಳು ನಮ್ಮ ಹೃದಯಕ್ಕೆ ಅಂಟಿಕೊಂಡಿರುವ, ನಮ್ಮ ಮನಸ್ಸಿಗೆ ಅಂಟಿಕೊಂಡಿರುವ ಎಲ್ಲ ರೋಗಗಳು ದೂರ ಆಗ್ಬೇಕು. ಆ ಪ್ರೀತಿ ಎಂಬ ಔಷಧಿ ನಮ್ಗೆ ಸಿಗ್ಬೇಕು. ಆ ಪ್ರೀತಿ ಎಂಬ ಔಷಧಿ ನಮ್ಮನ್ನೆಲ್ಲ ಹೀಲ್ ಮಾಡ್ತದೆ, ಕ್ಯೂರ್ ಮಾಡ್ತದೆ, ಅದ್ಭುತ ಮಾಡ್ತದೆ, ನೆಮ್ಮದಿಯಾಗಿ ಬಾಳ್ಲಿಕ್ಕೆ ನಮ್ಗೆ ಶಕ್ತಿ ಕೃಪೆ ಕೊಡ್ತದೆ. ಆ ಪ್ರೀತಿ, ದೈವ ಪ್ರೀತಿ. ಅದಕ್ಕಾಗಿ ನಾವು ಬೇಡ್ಬೇಕು, ಯೇಸುವೆ ಇವತ್ತು ಒಳ್ಳೆ ದಿನ ರೀ, ಇವತ್ತು ಅದ್ಭುತವಾದ ದಿನ. ಇವತ್ತು ಸೇಕ್ರೆಡ್ ಫೀಸ್ಟ್, ಇವತ್ತು ಯೇಸುವಿನ ಪವಿತ್ರ ಹೃದಯದ ಹಬ್ಬ. ಇವತ್ತು ಹೃದಯ ಅಂತ ಹೇಳಿದ್ರೆ ಪ್ರೀತಿಯ ಕೇಂದ್ರ, ಅದು ಉಗಮ ಸ್ಥಾನ. ಫೀಲಿಂಗ್ಸ್, ಭಾವನೆಗಳು ಬರುವಂತದ್ದು ಹೃದಯದಿಂದ. ಅದಕ್ಕೆ ಅಲ್ವಾ ಐ ಲವ್ ಯು ಅಂತ ಚಿತ್ರ, ಹೃದಯ ಚಿತ್ರ ಬಿಡಿಸ್ತಾರೆ. ಯಾಕೆ? ಆ ಪ್ರೀತಿಯ ಸಂಕೇತ ಹೃದಯ. ಅದಕ್ಕೆ ಜೀಸಸ್ ಹೃದಯ ತೋರಿಸ್ತಾರೆ. ಸಂತ ಮೇರಿ ಮಾರ್ಗರೆಟ್ ಅವರಿಗೆ ತೋರಿಸಿ ಹೇಳ್ತಾರೆ, ಈ ಹೃದಯ ನಿಮ್ಮನ್ನ ಎಷ್ಟು ಪ್ರೀತಿ ಮಾಡಿದೆ, ಬಟ್ ನೀವ್ ಯಾಕೆ ನನ್ನನ್ನ ಪ್ರೀತಿಸ್ತಾ ಇಲ್ಲ? ನಾನ್ ನಿಮ್ಮನ್ನ ಇಷ್ಟು ಪ್ರೀತಿ ಮಾಡಿದೆ, ನೀವ್ ಯಾಕೆ ನನ್ನ ಪ್ರೀತಿ ಮಾಡ್ತಿಲ್ಲ? ನಿಂದೆ, ನೋವುಗಳು, ಅವಮಾನಗಳೇ ನನ್ಗೆ ಸಹಿಸ್ಲಿಕ್ಕೆ ಸಿಗುತ್ತೇವಲ್ಲ ನಿಮ್ಮಿಂದ. ಜೀಸಸ್ ಕಂಪ್ಲೇಂಟ್ ಮಾಡ್ತಿದ್ದಾರೆ. ಆದ್ರಿಂದ ಪ್ರಿಯರೇ, ಇವತ್ತು ಯೇಸುವಿನ ಪವಿತ್ರ ಹೃದಯದ ಹಬ್ಬ. ನಾವು ಬೇಡಬೇಕು, ಯೇಸುವೆ ನಮ್ಮ ಹೃದಯ ನಿಮ್ ಹೃದಯದಂತ ಆಗ್ಲಿ ಯೇಸುವೆ. ದಯವಿಟ್ಟು ನಮ್ಮ ಹೃದಯವನ್ನ ನಿಮ್ ಹೃದಯಂತೆ ಮಾರ್ಪಡಿಸಿ ಯೇಸುವೆ. ಚೇಂಜ್ ಆರ್ ಹಾರ್ಟ್ಸ್, ಚೇಂಜ್ ಆರ್ ಮೈಂಡ್ಸ್. ನನ್ನನ್ನು ಮುಟ್ಟಿ, ನನಗೆ ರೋಗ ಬಂದಿದೆ, ಕೊರೋನಾಗಿಂತ ಮಾರಕವಾದ ರೋಗ ನನ್ನ ಹೃದಯಕ್ಕೆ, ನನ್ನ ಮನಸ್ಸಿಗೆ ಅಂಟಿಕೊಂಡಿದೆ. ನಾನು ಸ್ವಾರ್ಥಿ ಆಗ್ತಾ ಇದ್ದೀನಿ, ದಿನೇ ದಿನೇ ಬಾಗಿಲಾಕೆ ಒಳಗಡೆ ಕೊಡ್ತಾ ಇದ್ದೀನಿ, ನಾನು ಭಯದಿಂದ ನಡುಗ್ತಾ ಇದ್ದೀನಿ. ಯೇಸುವೆ ಈ ಭಯ ದೂರ ಮಾಡು, ಈ ರೋಗ ದೂರ ಮಾಡು, ಪ್ರೀತಿಯಿಂದ ನನ್ನ ಹೃದಯ ತುಂಬು. ನೀವ್ ಹೇಗೆ ಪರಸೇವೆಗೆ ಮುಂದಾದ್ರಿ, ಅದೇ ಪ್ರಕಾರ ನಾವು ಕೂಡ ಪರಸೇವೆಗೆ ಮುಂದಾಗುವಂತೆ ನಮಗೆ ಶಕ್ತಿ ಕೊಡು, ನಮ್ಗೆ ಬಲ ಕೊಡು ಯೇಸುವೆ. ನಿನ್ನ ಅಭಿಷೇಕ ನನ್ಗೆ ಮಾಡು, ನನ್ನ ಹೃದಯ ನಿಮ್ಮ ಪ್ರೀತಿಯಿಂದ ತುಂಬಿಸು. ಇಷ್ಟ ತನಕ ನನಗೆ ಅದು ಕೊಡು ಇದು ಕೊಡು ಅಂತ ನಾನು ಕೇಳ್ತಾ ಇದ್ದೆ, ಆದ್ರೆ ಇವತ್ತು ಇನ್ನು ಮುಂದೆ ಅದು ಕೇಳೋದಿಲ್ಲ. ಒಂದೇ ಕೇಳೋದು, ನಿನ್ನ ಅನುಭವ ನನ್ ಕೊಡು, ನಿನ್ನ ಪ್ರೀತಿ ನನ್ ಕೊಡು ಯೇಸುವೆ. ನಿಮ್ಮ ಪ್ರೀತಿಯಿಂದ ನನ್ನ ಹೃದಯ ತುಂಬಿಸಿ. ಇವತ್ತು ಮೊದಲ 2ನೇ ವಾಚನ ಎಫೆಸ ಪತ್ರಿಕೆಯಲ್ಲಿ ಪೌಲ ಹೇಳ್ತಾನಲ್ಲ, ಯೇಸು ಕ್ರಿಸ್ತರ ಪ್ರೀತಿಯ ಉದ್ದ, ಅಗಲ, ಆಳ, ಎತ್ತರ ಎಷ್ಟೆಂಬುದನ್ನ ಗ್ರಹಿಸಿಕೊಳ್ಳಿಕ್ಕೆ ಆಸಕ್ತರಾಗಿರಿ. ಶೋ ಇಂಟ್ರೆಸ್ಟ್ ಟು ನೋ ದ ಗ್ರೇಟ್ನೆಸ್ ಆಫ್ ದ ಲವ್ ಆಫ್ ಜೀಸಸ್. ಯೇಸುವಿನ ಪ್ರೀತಿಯ ಮಹಿಮೆಯನ್ನ ತಿಳ್ಕೊಳ್ಳಿಕ್ಕೆ ಆಸಕ್ತಿ, ಇಂಟ್ರೆಸ್ಟ್ ತೋರಿಸಿರಿ. ಮತ್ತೆ ಪೌಲ ಹೇಳ್ತಾನೆ, ಇದು ನೀವು ಅರ್ಥ ಮಾಡಿಕೊಳ್ಳುವಾಗೆ ನಾನು ಪ್ರೇಯರ್ ಮಾಡ್ತೀನಿ, ನಿಮ್ಗೋಸ್ಕರ ಪ್ರಾರ್ಥನೆ ಮಾಡ್ತೀನಿ. ಹೌದು ಪ್ರಿಯರೇ, ಯೇಸುವಿನ ಪ್ರೀತಿಯ ಮಹಿಮೆಯನ್ನು ಅರ್ಥ ಮಾಡ್ಕೊಳ್ಬೇಕು. ಆವಾಗಲೇ ನಮ್ಗೆ ಗೊತ್ತಾಗುತ್ತದೆ ನಾವು ಹೇಗೆ ಪ್ರೀತಿಯಿಂದ ಬಾಳ್ಬೇಕು ಅಂತ. ಯೇಸುವಿನ ಪ್ರೀತಿಗೆ ಇತಿಮಿತಿ ಇಲ್ಲ. ನಮ್ಮ ಪಾಪಗಳನ್ನು ಹೊತ್ತುಕೊಂಡ್ರು, ನಮ್ಮ ಶಾಪ ಹೊತ್ಕೊಂಡ್ರು, ನಮ್ಗಾಗಿ ಪ್ರಾಣ ಕೊಟ್ಟ ದೇವರವರು. ಪ್ರಿಯರೇ, ಇನ್ನೊಬ್ಬರಿಗಾಗಿ ಸಾಯುವ, ಇನ್ನೊಬ್ಬರ ಶಾಪಗಳನ್ನು ಹೊತ್ತುಕೊಳ್ಳುವ, ಇನ್ನೊಬ್ಬರಿಗಾಗಿ ಪ್ರಾಯಶ್ಚಿತ್ತ ಮಾಡುವ ಶಕ್ತಿ, ಕೃಪೆ ದೇವರೇ ನಮಗೂ ಕೊಡಿ. ಸಂತ ಭಕ್ತರಿಗೆ ಕೊಟ್ಟಿದ್ದೀರಾ, ಇನ್ನು ಕೆಲವರಿಗೆ ಕೊಟ್ಟಿದ್ದೀರಾ. ನಾನು ಆಗ ಹೇಳಿದಾಗೆ ಒಬ್ಬ ಸಹೋದರ, ಇಂಥವ್ರು ಕೆಲವರು ಇದ್ದಾರೆ, ಅವ್ರಿಗೆ ಅಂತ ಕೃಪೆ ಶಕ್ತಿ ಕೊಟ್ಟಿದ್ದೀರಾ ನೀವು. ಇನ್ನೂ ಧಾರಾಳವಾಗಿ ಕೊಡಿ ಅವರಿಗೆ, ನಮಗೂ ಕೂಡ ಇನ್ನೂ ಹೆಚ್ಚು ಆ ಕೃಪೆ ಶಕ್ತಿ ಕೊಡಿ ಯೇಸುವೆ. ನಿಮ್ಗೆ ಸ್ತೋತ್ರವಾಗಲಿ ಅಪ್ಪ ತಂದೆ, ನಿಮ್ಮ ಮಗನಾದ ಯೇಸುವಿನ ಮುಖಾಂತರ ಪ್ರಾರ್ಥಿಸಿ ಹೊಂದಿದ್ದೇವೆ, ಆಮೆನ್.